ಹಲೋ, ನಾನು ಮಾಯಾ. ನಾನಿವತ್ತು ನಿಮಗೆ ನನ್ನ ಫ್ರೆಂಡ್ ಹೇಮಾಳ ಕಥೆಯನ್ನು ಹೇಳ್ತೇನೆ. ಒಂದು ದಿವಸ ಯಾಕೋ ಹೇಮಾಳಿಗೆ ತುಂಬ ಬೋರ್ ಆಯಿತು. ಮುಂದೇನಾಯಿತು ನೀವೇ ನೋಡಿ. ಏನಾಯ್ತು ಹೇಮಾ? ಯಾಕೆ ಅಳ್ತಾ ಇದೀಯಾ? ತುಂಬ ಬೋರ್ ಆಗ್ತಾ ಇದೆ ಕಣ್ರಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮನೇಲೇ ಕೂತು 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 ತುಂಬ ಬೋರ್ ಆಗಿ ಹೋಗಿದೆ ನನಗೆ. ಏನಾದ್ರೂ ಹೊಸ ಹವ್ಯಾಸ ಬೆಳೆಸ್ಕೋ ಹೇಮಾ. ನನಗೆ ಅಡುಗೆ ಮಾಡೋದು ಬಿಟ್ಟರೆ ಇನ್ನೇನು ಬರಲ್ಲ ರೀ. ನೀನ್ ಅದನ್ನೇ ಮಾಡು ಹೇಮಾ. ಎಷ್ಟೊಂದ್ ಜನರಿಗೆ ಅಡಿಗೆ ಮಾಡಕ್ಕೆ ಬರಲ್ಲ. ನಿನ್ ವೆರೈಟಿ ರೆಸಿಪಿನ ಬರೆದು ಒಂದು ಕುಕ್ ಬುಕ್ ಮಾಡು. ಇದರಿಂದ ಎಲ್ರಿಗೂ ಹೆಲ್ಪ್ ಆಗತ್ತೆ, ನಿಂಗೂ ಟೈಮ್ ಪಾಸ್ ಆಗತ್ತೆ. ಒಳ್ಳೆ ಐಡಿಯಾ ಕೊಟ್ರಿ ನೋಡಿ. ಈಗಲೇ ಸ್ಟಾರ್ಟ್ ಮಾಡ್ತೀನಿ. ವಾವ್, ಸೂಪರ್ ಹೇಮಾ, ವೆಲ್ ಡನ್. ನೋಡಿದ್ರಲ್ಲ ಮಕ್ಕಳೇ, ಹೀಗೆ ನನ್ನ ಫ್ರೆಂಡ್ ಹೇಮಾ ಅವಳಿಗೆ ಗೊತ್ತಿರೋ ಫೀಲ್ಡಲ್ಲೇ ಕಷ್ಟಪಟ್ಟು ಸಕ್ಸಸ್ಫುಲ್ ಆದಳು. ನೀವು ಕೂಡ ಬೋರ್ ಆದಾಗ ಅಳದೇನೆ ನಿಮಗೆ ತಿಳಿದಿರೋ ಕೆಲಸದಲ್ಲಿ ಪ್ರಯತ್ನ ಪಡ್ತಾ ಇರಿ. ಇದರಿಂದ ನೀವು ಕೂಡ ಸಕ್ಸಸ್ಫುಲ್ ಆಗ್ತೀರಾ.